ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನೂ ಸಭೆಗೆ ಪ್ರವಾದನೆಯ ಸ್ವರಗಳೆಂಬ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ನಾವು ಈ ದಿನಗಳಲ್ಲಿ ಸಭೆಯ ಕುರಿತಾದ ಒಂದು ವಿಶೇಷ ಪ್ರಕಟಣೆಯೊಂದಿಗೆ ನಾನು ನಿಮ್ಮ ಬದಿಯಲ್ಲಿ ಬಂದಿದ್ದೇನೆ. ದೇವರು ನನಗೆ ಕೊಟ್ಟಂಥ ರೆವಲೇಷನ್, ಸಭೆ ಈಗ ದಿನ ಹೇಗಿದೆ, ಮುಂದಿನ ಕಾಲದಲ್ಲಿ ಸಭೆ ಹೇಗಾಗಬೇಕು, ಈಗಿನ ಕಾಲದ ಸಭೆ ಹೇಗಿದೆ, ಈಗಿನ ಕಾಲದಲ್ಲ ಸಭೆ ಭವಿಷ್ಯಕ್ಕೆ ಏನು ಮಾಡಬೇಕು, ತನ್ನ ಚಿತ್ತಾನುಸಾರವಾಗಿ ಸಭೆಯಾಗಲು ದೇವರು ಏನು ಮಾಡುತ್ತಾ ಇದ್ದಾರೆ ಎಂಬ 5 ಅಂಶಗಳನ್ನು ನಾನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಈಗಾಗಲೇ ನಾವು 3 ಭಾಗಗಳನ್ನು ನಾವು ಮುಗಿಸಿ ಈಗ 4ನೇ ಅಂಶದಲ್ಲಿ ನಾವು ಇದ್ದೇವೆ. ಈಗಿನ ಕಾಲದ ಸಭೆಯು ಭವಿಷ್ಯಕ್ಕೆ ಏನು ಮಾಡಬೇಕು. ದೇವರು ತನ್ನ ಸಭೆಯನ್ನು ಈ ಲೋಕದಲ್ಲಿ ಸ್ಥಾಪಿಸಿ ಅದನ್ನು ಮಾನವರಾದ ನಮ್ಮ ಕೈಯಲ್ಲಿ ಅದನ್ನು ಕೊಟ್ಟಿರುವಾಗ, ನಾವು ಹಿಂದೆ ಮಾಡಿದವುಗಳನ್ನು ಇವತ್ತು ಮಾಡದೆ ಮುಂದೆ ಭವಿಷ್ಯಕ್ಕೆ ಏನು ಬೇಕಾಗಿದೆ, ದೇವರ ಚಿತ್ತಾನುಸಾರವಾಗಿ ಸಭೆ ಹೇಗಾಗಬೇಕೆಂಬುದಾಗಿ ಇದೆ. ಹಿಂದೆ ನಾವು ಅನೇಕ ಮಿಸ್ಟೇಕ್ಸ್ಗಳನ್ನು ಮಾಡಿರಬಹುದು, ಇವತ್ತು ಹಾಗೆ ನಾವು ಮಾಡ್ತಾ ಇರಬಹುದು, ನಾಳೆ ಹಾಗೆ ನಾವು ಮಾಡಬಾರದು. ನಮ್ಮಲ್ಲಿ ಒಂದು ಬದಲಾವಣೆಗಳು ಬರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಭವಿಷ್ಯಕ್ಕೆ ನಾವು ಈ ಸಭೆಯ ಭವಿಷ್ಯಕ್ಕೆ ನಾವು ಅನೇಕ ವಿಧವಾದ ಕಾರ್ಯಗಳನ್ನು ಸಭೆಯೊಳಗೆ ನಾವು ಮಾಡಬೇಕಾಗಿದೆ. ಒಂದನೇದಾಗಿ ಭವಿಷ್ಯಕ್ಕೆ ಸಭೆ ಏನು ಮಾಡಬೇಕೆಂಬುದಾಗಿ ನೋಡುವಾಗ, ಸಭೆಯು ತನ್ನ ದೇವರ ಸಭೆಯನ್ನು ನಾವು ಶುದ್ಧೀಕರಣ ಮಾಡಬೇಕಾಗಿದೆ. ದೇವರು ತನ್ನ ಮಗನ ರಕ್ತದಿಂದ ಸಭೆಯನ್ನು ಏನು ಮಾಡಿದ್ದಾರೆ? ಕಟ್ಟಿದ್ದಾರೆ, ಮಹಿಮೆಯಾಗಿ ಸ್ಥಾಪಿಸಿದ್ದಾರೆ, ಅದ್ಭುತವಾಗಿ ವಿಚಿತ್ರವಾಗಿ ಸ್ಥಾಪಿಸಿದ್ದಾರೆ. ಅಗಮ್ಯವಾದುದು, ನಾನು ಹೇಳಿದೆ, ಅದು ಯೇಸುವಿನ ಮಹಿಮೆಯ ಮಹಾರಮಣೆ. ಅವರು ಸ್ಥಾಪಿಸಿದ್ರಲ್ಲಿ ಯಾವ ದೋಷವೂ ಕಳಂಕವಿಲ್ಲ. ಅವರ ಸೃಷ್ಟಿಯಲ್ಲಿ ಯಾವುದೂ ಕೂಡ ದೋಷವಾದದ್ದು ಏನೂ ಇಲ್ಲ. ಅದು ನಮ್ಮ ಕೈಗಳಿಗೆ ಬಂದಾಗಲೇ ಅದು ವಿಚಿತ್ರವಾಗಿ ಕಾಣಪಡ್ತದೆ. ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಅದೇನು ಮಾಡುತ್ತೋ, ಇವತ್ತು ಹಾಗೆಯೇ ಮನುಷ್ಯರು ಸಭೆಯನ್ನು ಅವರು ಮಾಡ್ತಾ ಇದ್ದಾರೆ. ಸಭೆಯೊಳಗೆ ಸಭೆಯ ಮಹತ್ವ ಮಹಿಮೆ ಗೊತ್ತಿಲ್ಲದ ಹಾಗೆ ಸಭೆಯು ಹೇಗಿದೆ? ಕಳ್ಳತನದಿಂದ ತುಂಬಿದೆ. ಸುಳ್ಳು, ಮೋಸ, ವಂಚನೆ, ಕಪಟತನ, ಅವಿಧೇಯತನ, ರಾಜಕೀಯ, ಜಾತಿ ಭೇದಗಳು, ಬೇಡವಾದ ಸಂಪ್ರದಾಯಗಳು, ಮೂಢನಂಬಿಕೆಗಳು, ಕೀಳು ಮೇಳುಗಳು, ಸುಳ್ಳು ಉಪದೇಶಗಳು, ಲೋಕದ ಸುಳ್ಳು ಉಪದೇಶಗಳು ತುಂಬಿ ತುಳುಕ್ತಾ ಇವೆ. ಲೋಕದ ಒಳಗೆ ಸಭೆ ಇದೆಯಾ, ಇಲ್ಲ ಸಭೆಯ ಒಳಗೆ ಲೋಕ ಇದೆಯಾ ಎಂಬ ವ್ಯತ್ಯಾಸವೂ ಇಲ್ಲದೆ ಇವತ್ತು ಸಭೆಗಳು ಕಾಣುತ್ತಾ ಇವೆ. ಇವತ್ತು ನಮ್ಮ ದೇಶಗಳಾಗಬಹುದು, ಇತರ ದೇಶಗಳಾಗಬಹುದು, ಯಾವ ದೇಶಗಳಾದರೂ ಏನು, ಸತ್ಯ ಒಂದೇ, ಸತ್ಯವಾಕ್ಯ ಒಂದೇ ನಮಗೆ ಕೊಡಲ್ಪಟ್ಟಿರುವುದು. ಇವತ್ತು ನಾವು ನಮ್ಮ ಸಭೆ ಹೇಗಿದೆ ಎಂಬುದಾಗಿ ನಮ್ಮ ಕಣ್ಣು ತೆರೆದು ನಾವು ನೋಡೋಣ. ನಮ್ಮ ಸುತ್ತಲೂ ಏನು ನಡೀತಾ ಇದೆ, ನಮ್ಮ ಮಧ್ಯದಲ್ಲಿ ಏನು ನಡೀತಾ ಇದೆ. ನಿನ್ನ ಕಣ್ಣೇನು ಕುರುಡಾಗಿಲ್ಲ, ದೈಹಿಕವಾದ ಕಣ್ಣೇನು ಕುರುಡಾಗಿಲ್ಲ, ಎಲ್ಲ ಕಾಣ್ತದೆ. ಒಂದು ವೇಳೆ ಆತ್ಮಿಕವಾದ ಕಣ್ಣುಗಳನ್ನು ಕುರುಡಾಗಿ ಕಾಣಬಹುದು, ದೈಹಿಕ ಕಣ್ಣುಗಳು ತೆರೆದೇ ಇದೆ, ಎಲ್ಲವೂ ನೀನು ಕಾಣ್ತದೆ. ದೈಹಿಕವಾದ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ದೇವರು ಬೇಕಾದ್ರೆ ಪ್ರಕಟಪಡಿಸ್ತಾರೆ. ಆತ್ಮಿಕವಾಗಿ ದೈಹಿಕ ಕಣ್ಣು ಎಲ್ಲ ಕಾಣ್ತಾ ಇದೆ, ಎಲ್ಲವೂ ಕಿವಿಗೆ ಬರ್ತಾ ಇದೆ,
ಗೊತ್ತಾಗ್ತಾ ಇದೆ. ನಿನ್ನದಾಗಿರ್ಬೋದು, ಪಕ್ಕದಲ್ಲಿ ಇದಾಗಿರ್ಬೋದು. ಯಾವ ಸಭೆಗಳಾದ್ರೂ ಎಲ್ಲ ಒಂದೇ ಕರ್ತನ ದೇಹವಾಗಿದೆ. ಇಲ್ಲಿ ನಡೆಯುತ್ತಿರುವಂಥವುಗಳು ಏನು? ಕಣ್ಣು ತೆರೆದು ನೋಡು. ಯೇಸು ಸ್ವಾಮಿ ಯೆರೂಸಲೇಮಿನ ದೇವಾಲಯಕ್ಕೆ ಹೋದರು. ಹೋದಾಗ ಅಲ್ಲಿ ಅವರ ಕಣ್ಣಿಗೆ ಕಂಡದೆಲ್ಲ ಸಭೆಯ ಒಳಗೆಲ್ಲ ಅಕ್ರಮಗಳ ಅನ್ಯಾಯಗಳು, ಮೋಸಗಳು, ಎಲ್ಲ ದೇವರ ಮನೆ ಸಂತೆಯಾಗಿ ಮಾರ್ಪಟ್ಟಿತ್ತು. ಸಂತೆ. ದೇವರು ಹೇಳ್ತಾರೆ, ಇದು ನನ್ನ ಪ್ರಾರ್ಥನಾ, ನನ್ನ ತಂದೆಯ ಪ್ರಾರ್ಥನಾ ಆಲಯವಾಗಿದೆ. ಇದನ್ನು ಕಳ್ಳರ ಗವಿಯನ್ನಾಗಿ ಮಾಡಬೇಡಿರಿ, ಸಂತೆಗಳನ್ನಾಗಿ ಮಾಡಬೇಡಿರಿ ಎಂಬುದಾಗಿ. ಅಲ್ಲಿ ನಾವು ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 13ರಿಂದ ಓದಿಕೊಳ್ಳುವುದಾದರೆ, ಆಗ ಯೆಹೂದ್ಯರ ಪಾಸ್ಕ ಬಹು ಹತ್ತಿರ ಬಂದದ್ರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕೂತಿರುವ ಜಿನಿವಾರರನ್ನು ಕಂಡು ಹಗ್ಗದಿಂದ ಕೊರಟೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನು ದೇವಾಲಯದ ಹೊರಕ್ಕೆ ಅಟ್ಟಿ ಜಿನಿವಾರರ ರೊಕ್ಕಗಳನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ. ನನ್ನ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಅಲ್ಲಿ ಕೊಟ್ಟಿರುವ ಈ ಪರಿಶುದ್ಧ ಮಹಿಮೆಯ ದೇವಾಲಯ ಯಾವ ರೀತಿಯಲ್ಲಿದೆ? ಪರಿಶುದ್ಧವಾದ ದೇವರು ವಾಸ ಮಾಡುವ ಪರಿಶುದ್ಧ ಸ್ಥಳವಾಗಿ ಇದೆಯಾ, ಇಲ್ಲ ಕಳ್ಳರ ಗವಿಯಾಗಿದೆಯಾ, ಇಲ್ಲ ಸಂತೆಯಾಗಿದೆಯಾ? ಪರೀಕ್ಷಿಸು, ಯೋಚನೆ ಮಾಡು. ಇಲ್ಲಿ ದೇವರ ಮಕ್ಕಳೇ, ಯೇಸುವಿನಲ್ಲಿ ಇರುವಂಥ ಅದೇ ಆತ್ಮ ಇವತ್ತು ನಮ್ಮಲ್ಲಿ ಇರುವುದು. ಯೇಸುವಿನ ಸ್ವರೂಪಕ್ಕೆ ನಾವು ಬರಬೇಕಂತಲೇ ದೇವರು ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇರುವುದು. ಯೋಹನ ಬರ ಪತ್ರಿಕೆ 4:17 ಹೇಳ್ತದೆ, ಈ ಲೋಕದಲ್ಲಿ ಯೇಸು ಸ್ವಾಮಿ ಹೇಗಿದ್ದರೋ ಹಾಗೆ ಇವತ್ತು ನಾವು ಈ ಲೋಕದಲ್ಲಿ ಇದ್ದೇವೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಹಾಗಾದರೆ ಈ ಯೇಸು ಸ್ವಾಮಿಯ ಸ್ವಭಾವಗಳೆಲ್ಲವೂ ನಮ್ಮಲ್ಲಿರಬೇಕಲ್ಲವ? ನಮ್ಮಲ್ಲಿ ಇದೆಯಲ್ಲವ? ಅಪೊಸ್ತಲ ಪೌಲ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ 2:5 ಹೇಳ್ತಾನೆ, ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ 2000 ವರ್ಷಗಳಿಂದ ಹೇಳಿದ. ಇವತ್ತಿಗೂ ನಮ್ಮಲ್ಲಿ ಇದೆಯಾ ಇಲ್ಲವೋ ಎಂಬ ಪ್ರಶ್ನೆಯೇ ಕಾಡ್ತಾ ಇದೆ ಹೊರತು ಇದೆ ಎಂಬುದಾಗಿ ಹೇಳುವವರು ಒಬ್ಬರು ಇಲ್ಲ. ಹಾಗಾದರೆ ಸಭೆಯೇ, ನಿನ್ನ ಆಲಯವನ್ನು, ನಿನಗೆ ಕೊಟ್ಟಿರುವಂಥ ಆಲಯವನ್ನು, ನಿನ್ನ ಅಕ್ಕಪಕ್ಕದ ಆಲಯವನ್ನು, ದೇಶ, ರಾಜ್ಯ, ಲೋಕದ ಎಲ್ಲ ಸಭೆಗಳನ್ನು ಶುದ್ಧೀಕರಿಸುವಂಥ ಜವಾಬ್ದಾರಿ ನಿನ್ನದಾಗಿದೆ. ಯೇಸು ಕ್ರಿಸ್ತನಲ್ಲಿ ಅಲ್ಲಿ 17ನೇ ವಚನ ಹೇಳ್ತದೆ, ನಿನ್ನ ಆಲಯದ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸಿತು ಎಂಬುದಾಗಿ. ದೇವರ ಯೇಸು ಸ್ವಾಮಿ ಒಳಗೆ ಆಲಯದ ಅಭಿಮಾನ ಕುದಿಯುತ್ತಾ ಇದೆ. ಇವತ್ತು ನಿನ್ನಲ್ಲಿ ಹೇಗೆ ಕುದಿಯುತ್ತಾ ಇದೆ ದೇವರ ಆಲಯದ ಅಭಿಮಾನ? ದೇವರ ಆಲಯದ ಅಭಿಮಾನ ಹೇಗೆ ಕುದಿಯುತ್ತಾ ಇದೆ? ಸಭೆಯನ್ನು ಚೆನ್ನಾಗಿ ಅಲಂಕಾರ, ಲೋಕದ ರೀತಿ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ತೇವೆ. ನಾನು ಮೆಡ್ರಾಸ್ಗೊಂದು ಸಭೆಗೆ ಹೋಗಿದ್ದೆ. ಸಭೆಗೆ ಹೋದಾಗ ಆ ಸಭೆ ಅಲಂಕಾರ ಮಾಡೋದೆಲ್ಲಿ? ಅದು ಒಂದು ರೀತಿಯಲ್ಲಿ ಕತ್ತಲು ಕವಿದ ದೆವ್ವದ ಮನೆಯಾಗಿ ಅದು ಕಾಣುತ್ತಾ ಇತ್ತು. ನನಗೆ ಭಾಳ ದುಃಖ ಆಯಿತು, ನನಗೆ ಭಾಳ ವೇದನೆ ಆಯಿತು. ಇಂಥ ಒಂದು ಅನುಭವಸ್ಥನಾದ ಹಿರಿಯ ಸೇವಕನ ಸಭೆ ಇಂಥ ಅವಸ್ಥೆಯಲ್ಲಿ ಇದೆಯಾ ಎಂಬುದಾಗಿ. ಕೂತ್ಕೊಂಡ್ರೆ ಬರೇ ಧೂಳು, ಮೇಲೆಲ್ಲ ಬರೇ ಜೇಡ ಕಟ್ಟಿದಂಥ ಒಂದು ಅವಸ್ಥೆ. ದೇವರ ಮಕ್ಕಳೇ, ಇವತ್ತು ಆಲಯದ ಅಭಿಮಾನ, ಇವತ್ತು ನಿನ್ನ ಆಲಯ ಹೇಗಿದೆ? ನಿಮ್ಮದೇ ಸುಂದರವಾಗಿ ಇಟ್ಟುಕೊಂಡಿರ್ಬೋದು, ಇಲ್ಲ ಕೊಳಕಾಗಿಟ್ಟಿರ್ಬೋದು. ದೇವರ ಆಲಯದ ಅಭಿಮಾನ ನಿನ್ನಲ್ಲಿ ಬೆಂಕಿಯಿಂದ ದಹಿಸಬೇಕಾ?
ಇಂಥ ಕೊಳಕು ಒಲಸುಗಳನ್ನು ನೀನು ಹೇಳಬಹುದು, ದೇವರ ಆಳೆ ದೇವರು ತಂದು ಹಾಕಿದ್ದಾನೆ ಅಂತ ಹೇಳಿ. ಇನ್ನು ಕೆಲ ಸಮಯದಲ್ಲಿ ಕೆಲವರು ಸೈತಾನ ತಂದು ಎಲ್ಲ ಹಾಕಿಬಿಟ್ಟ ಅಂತ ಹೇಳಿ. ಅದನ್ನು ಮತ್ತೊಬ್ಬರ ಮೇಲೆ ಗೂಬೆ ಕುಂಡಿಸುವುದು ಬಹಳ ಸುಲಭವಾದಾಗಿ ನಾವು ಕಳೆದುಕೊಂಡಿದ್ದೇವೆ. ಮತ್ತೊಬ್ಬರ ಮೇಲೆ ಆದಾಮನಿಂದ ಬಂದ ಜಾತಿ ಎಲ್ಲಿ ಬಿಟ್ಟು ಹೋಗ್ತದೆ ಆ ಬುದ್ಧಿ ನಿಮ್ಮನ್ನು. ಈ ಸಭೆಯನ್ನು ಕೊಳಕು ಮಾಡೋದಕ್ಕೆಲ್ಲ ಕಾರಣವು ನೀವುಗಳೇ, ಸೇವಕನೇ, ವಿಶ್ವಾಸಿಗಳೇ ಮುಖ್ಯ ಕಾರಣ. ಬೇರೆ ಯಾರು ಕಾರಣರಲ್ಲ, ಯಾವ ಕ್ರಿಸ್ತ ವಿರೋಧಿಗಳು ಕಾರಣರಲ್ಲ. ಸುಳ್ಳು, ಕಳ್ಳತನ, ಕಪಟ, ಮೋಸ, ವಂಚನೆ, ರಾಜಕೀಯ ಅವಿಧೇಯತನ, ಭೇದ ಭಾವಗಳು, ಬೇಡವಾದ ಸಂಪ್ರದಾಯಗಳು, ಮೂಢನಂಬಿಕೆಗಳನ್ನ ಸಭೆಯೊಳಗೆ ಬಿತ್ತುತ್ತಾ ಇರುವುದು ನೀನು. ನಾನು ಎಲ್ಲ ಸಭೆಗಳನ್ನು ಕುರಿತಾಗಿ ಮಾತಾಡ್ತಾ ಇಲ್ಲ. ಕೆಲವು ಸಭೆಗಳು ಕರ್ತನ ಮಹಿಮೆಯನ್ನು ಪ್ರತಿಬಿಂಬಿಸ್ತಾ ಇದೆ. ನಾನು ಘನಪಡಿಸ್ತೇನೆ, ಅದನ್ನು ವಿಶೇಷವಾಗಿ ನಾನು ಗೌರವಿಸ್ತೇನೆ, ಆಶೀರ್ವಾದ ಮಾಡ್ತೇನೆ. ಇವತ್ತು ಸಭೆ ಯಾಕೆ ಇವತ್ತು ಮೊದಲಿಂಗಿತ್ಯ ಸಭೆಯಾಗಿ ಕಾಣುತ್ತಾ ಇಲ್ಲ? ಯಾಕೆ ಪರಿಶುದ್ಧವಾಗಿ ಕಾಣುತ್ತಾ ಇಲ್ಲ? ಯಾಕೆ ಇವತ್ತು ಸಭೆ ಅತ್ಯುನ್ನತವಾಗಿ ಮಹಿಮೆ ಎದ್ದೇಳುತ್ತಾ ಇಲ್ಲ? ಅಲ್ಲಿ ನಾನಾ ರೀತಿಯಾದ ಕೊರತೆಗಳು, ಕಳಂಕಗಳು ಕಾಣುತ್ತಾ ಇವೆ. ದೇವರಿಗೆ ಇಷ್ಟವಿಲ್ಲದಂಥ ಅವಸ್ಥೆ. ಇವತ್ತು ಯೇಸುಸ್ವಾಮಿ ಸಭೆಯ ಒಳಗಿದ್ದಾರೆ ನೀವು ತಿಳ್ಕೊಂಡಿದ್ದೀರಿ. ನೀವು ಒಳಗಿದ್ದೀರಾ, ಯೇಸುಸ್ವಾಮಿ ಸಭೆಯಿಂದ ಹೊರಗಿದ್ದಾರೆ. ಅಲ್ಲಿ ನೋಡುವ ಅಕ್ರಮ, ಆಗುತ್ತಿರುವ ಅಕ್ರಮ ಅನ್ಯಾಯಗಳು ನೋಡಿ ಅವರು ನಿಮ್ಮ ಆಳೆ ಬಿಟ್ಟು ಹೊರಗಿದ್ದಾರೆ. ನೀವು ಮಾತ್ರ ಒಳಗಿದ್ದೀರಿ. ನಾನು ಯೇಸುವಿನ ಮಗ, ಯೇಸುವಿನ ಮಗಳು ಅಂತ ಹೇಳಿಕೊಂಡು ನೀವಿದ್ದೀರಿ. ಈ ದಿನಗಳಲ್ಲಿ ಸಭೆ ಹೇಗಿದೆ ಅಂತ ಹೇಳಿದರೆ, ಇದಕ್ಕೆ ಆಧಾರವಾಗಿ ಯೆಶಾಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದಲ್ಲಿ ಭಾಳ ಅಂದಚಂದವಾಗಿ ಪ್ರವಾದನೆಯಲ್ಲಿ ಆ ದಿನದಲ್ಲೇ ಬರೆಯುವಂಥ ಒಂದು ಮಾತನ್ನು ನಾವು, ಒಂದು ಪ್ರವಾದನೆಯನ್ನು ನೋಡ್ತೇವೆ ನಾವಲ್ಲಿ. 4ನೇ ಅಧ್ಯಾಯ 1ನೇ ವಚನ. ಆ ದಿನಗಳಲ್ಲಿ, ಯಾವ ದಿನಗಳಲ್ಲಿ? ಈ ದಿನಗಳಲ್ಲಿ 7 ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು ಸ್ವಂತವಾಗಿ ದುಡಿದು ಅನ್ನವನ್ನು ಉಣ್ಣುವೆವು, ನಾವೇ ಸಂಪಾದಿಸಿದ ಬಟ್ಟೆಯನ್ನು ಉಟ್ಟುಕೊಳ್ಳುವೆವು, ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ನಮ್ಮ ಅವಮಾನವನ್ನು ನೀಗಿಸಿಬಿಡು ಎಂದು ಹೇಳಿಕೊಳ್ಳುವರು. ಇಲ್ಲಿ 7 ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು, ನನಗೆ ನೀನು ಗಂಡನಾಗಿರೆಯ ಸಾಕು, ನೀನೇ ನಮಗೆ ದುಡಿದು ಹಾಕಬೇಡ, ನಾವೇ ದುಡಿದು ನಿನಗೂ ಊಟ ಹಾಕಿ ನಾವು ತಿಂದುಕೊಳ್ತೇವೆ, ನೀನು ಸುಮ್ಮನೆ ಗಂಡನಂತ ಹೆಸರಿಗೆ ಮಾತ್ರ ಇದ್ದರೆ ಸಾಕು ಅಂತ ಹೇಳುವಂಥ ವಾಕ್ಯ ಗಮನಿಸ್ತೇವೆ. ಹಾಗಾದರೆ ಇವತ್ತು ಸಭೆ, ದೇವರ ಸಭೆ, ಪರಲೋಕದ ಭೂಲೋಕದ ಸರ್ವಶಕ್ತನಾದ ದೇವರ ಸಭೆ ಎಂಬುದಾಗಿ ಹೆಸರುಗಳು ಮಾತ್ರ ದೊಡ್ಡ ದೊಡ್ಡ ಹೆಸರುಗಳು. ಆದರೆ ಅಲ್ಲಿ ನಡೆಯುತ್ತಿರುವಂಥ ಎಲ್ಲ ಆಟ ಪಾಠಗಳೆಲ್ಲ ನಿಮ್ಮದೇ. ನಿಮ್ಮ ಇಷ್ಟಕ್ಕನುಸಾರವಾಗಿ ನೀವು ಅದನ್ನು ಮಾಡುತ್ತಾ ನಡೆಸುತ್ತಾ ಇದ್ದೀರಾ, ನಿಯಂತ್ರಿಸುತ್ತಾ ಇದ್ದೀರಾ. ಅಲ್ಲಿ ಹೆಸರು ಮಾತ್ರ ಯೇಸುವಿನ ಆಲಯ, ಚರ್ಚ್. ಆದರೆ ಅಲ್ಲಿ ಒಳಗೆ ಮಾಡೋದು ಎಲ್ಲ ಅಕ್ರಮ, ಅನ್ಯಾಯ, ಮೋಸಗಳೇ. ಮತ್ತು ನಾಮಧೇಯ ಕ್ರೈಸ್ತ ಸಭೆಗಳಾಗಲಿ, ಇವತ್ತು ಆತ್ಮೀಕ ಸಭೆಗಳಂತ ಹೇಳಿಕೊಳ್ಳುವುದಾಗಲಿ, ಎಲ್ಲದರ ಒಳಗೆ ಇರುವುದು ಬೇರೆ ಡಂಬಾಚಾರ, ಆಡಂಬರ, ಅಲಂಕಾರ, ಎಲ್ಲ ಕಳ್ಳತನ, ಮೋಸ, ವಂಚನೆಗಳು. ನಿಮ್ಮ ಲೆಕ್ಕಪತ್ರಗಳು ಹೇಗಿದೆ? ನಿಮ್ಮ ಮಾತುಗಳು ಹೇಗಿವೆ? ನಿಮ್ಮ ಒಳಗಿನ ಯೋಚನೆಗಳು ಹೇಗಿವೆ? ಮುಟ್ಟಿ ನೋಡು. ದೇವರ ಸೇವಕನೇ, ದೇವರ ಮಗನೇ, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಪಾಶಿದಾಟಿ. ಇವತ್ತು ಸಭೆ ಅಂತ ಹೇಳಿಕೊಂಡು ಇನ್ನ ಜಾತಿ ಬಿಟ್ಟಿಲ್ಲ, ಇನ್ನ ಧರ್ಮದ ಸಂಪ್ರದಾಯಗಳನ್ನು ಬಿಟ್ಟಿಲ್ಲ. ಎಲ್ಲಿ ಹೋಗ್ತಾ ಇದೆ? ದೇವರು ಲೋಕದ ಒಳಗೆ ಸಭೆಯನ್ನು ಇಟ್ಟಿದ್ದು
ಈ ಲೋಕಕ್ಕೆ ಬೆಳಕಾಗಿರಬೇಕೆಂಬುದಾಗಿ. ಆದರೆ ನೀವುಗಳು ಏನು ಮಾಡ್ತಾ ಇದ್ದೇವೆ? ಸಭೆಯ ಒಳಗೆ ಲೋಕವನ್ನು ತಂದಾಕಿ ಕಾರ್ಗತ್ತರನ್ನಾಗಿ ಮಾಡಿಬಿಟ್ಟಿದ್ದೇವೆ. ಬೆಳಕು ಕೊಡುವ ನೀನೇ ಕತ್ತಲಾದರೆ, ಸಭೆಯೇ ಕತ್ತಲಾದರೆ ಲೋಕಕ್ಕೆ ಬೆಳಕು ಎಲ್ಲಿಂದ ಬರ್ತದೆ? ಇವತ್ತು ಕಾರ್ಗತ್ತಲು, ಅಂಧಕಾರ ಕತ್ತಲು ಮುಚ್ಚಿದೆ, ಮುಳುಗೋಗ್ತಾ ಇದೆ. ಆ ದೇಶ ಹಿಂಗಿದೆ, ಈ ದೇಶ ಹಿಂಗಿದೆ ಎಂಬುದಾಗಿ ನೀನು ಹೇಳ್ತಾ ಇದೆಯಲ್ಲ. ಈ ಬೆಳಕೇ ಕತ್ತಲಾಗಿ ಬಿಟ್ಟಿದ್ದ ಮೇಲೆ ಇನ್ನೆಲ್ಲಿಂದ ಬೆಳಕು ಬರ್ತದೆ? ಎಲ್ಲಿಂದ ಬರ್ತದೆ? ನೀನು ಹೇಳ್ತೀಯ ಎಲ್ಲ ದೇವರೇ, ಎಲ್ಲ ದೇವರೇ. ಆ ದೇವರಿಂದ ಆಗದೇ ಇರುವ ಕೆಲಸಕ್ಕಾಗಿ ತಾನೇ ನಿನ್ನನ್ನು ಕರೆದಿರುವುದು. ಹಾಗಾದರೆ ಅಂತ್ಯ ದಿನದಲ್ಲಿ ಸಭೆ ಜನ ಹೇಗಿರ್ತಾರೆ ಎಂಬುದಾಗಿ ಪೌಲನು 2 ತಿಮೋಥೆಯ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂತ್ಯ ಕಡೆಯ ದಿನಗಳಲ್ಲಿ ಕಠಿಣ ಕಾಲಗಳು ಬರುವುದೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಅನದಾಸ್ಯವುಳ್ಳವರು, ಬಡಾಯಿ ಕೊಚ್ಚಿಕೊಳ್ಳುವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧಿಯರು, ಉಪಕಾರ ನೆನೆಸದವರು, ದೈವ ಭಯಭಕ್ತಿ ಇಲ್ಲದವರು, ಮಮ್ಮತ್ತಿಲ್ಲದವರು, ಸಮಾಧಾನವಾಗದವರು, ಚಾಳಿ ಹೇಳುವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡ ಅನ್ನೋರು ಆಗಿರುವರು. ಇಂಥವರ ಸಹವಾಸ ಮಾಡದಿರು. ಮನೆಗಳಲ್ಲಿ ನುಸುಲಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಲಾದ ಶ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದ್ದಾರೆ. ಆ ಶ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ಅನ್ನ ಎಂಬುವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರೂ ಆಗಿದ್ದಾರೆ. ಆದರೆ ಅವರ ಪ್ರಯತ್ನ ಇನ್ನೂ ಸಾಗುವುದಿಲ್ಲ. ಹೀಗೆ ಅದರ 17 ವಚನದವರೆಗೂ ನೀವು ಓದಿಕೊಳ್ಳುವುದಾದರೆ ಹಾಗೆ ಎಲ್ಲ ಭಾಳ ಸ್ಪಷ್ಟವಾಗಿರ್ತದೆ. ಅಂತ್ಯ ದಿನಗಳಲ್ಲಿ ಇಂಥವರು, ಸಭೆ ಹೀಗೆ ಇರ್ತದೆ, ಹೀಗೆ ಆಗ್ತದೆ. ಈ ಸಭೆಗೆ ಪ್ರವಾದನೀಯ ಸ್ವರ ಎಂಬ ಈ ಕಾರ್ಯಕ್ರಮದಿಂದ ಅವನು ಕೇಳುತ್ತಿರುವ ಮಗನೇ, ಮಗಳೇ, ನಿನಗೆ ದೇವರು ಕೊಟ್ಟ ಸಭೆಯನ್ನು ಹೇಗೆ ನೋಡಿಕೊಳ್ಳುತ್ತಾ ಇದೆಯಾ? ಶುದ್ಧೀಕರಿಸಿ ಪರಿಶುದ್ಧವಾಗಿ ಇಟ್ಟುಕೊಂಡಿದೆಯಾ? ಇಲ್ಲ ಇನ್ನೂ ನಾನು ಅಪರಿಶುದ್ಧಪಡಿಸಬೇಕು ಅಂತ ನೀನು ಪ್ರಯತ್ನಗಳನ್ನು ಮಾಡಿ ಅದಕ್ಕೆ ಕಾಲು ಹೆಜ್ಜೆ ಇಟ್ಟಿದೆಯಾ? ಇವತ್ತು ನಿನ್ನನ್ನು ಸ್ಟಾಪ್ ಮಾಡು. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 1-2-3 ವಚನಗಳಲ್ಲಿ ದೇವದೂತರಲ್ಲಿ ದೇವರು ಪರಿಶುದ್ಧನು 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 ಎಂಬುದಾಗಿ ವಿಶ್ರಮಿಸಿದ ರಾತ್ರಿ ಹಗಲು ಅಲ್ಲಿ ಆರಾಧಿಸುವುದು ನೋಡ್ತಾ ಇದ್ದೇವೆ ಪರಲೋಕದಲ್ಲಿ. ಹಾಗಾದರೆ ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ ಪ್ರಾರ್ಥನೆಯನ್ನು ಗಮನಿಸು. ಹಾಗಾದರೆ ಪರಲೋಕದ ಪರಿಶುದ್ಧತೆ ಈ ಭೂಲೋಕಕ್ಕೆ ಬರಬೇಕೆಂಬುದಾಗಿ ಪರಿಶುದ್ಧನಾದ ಯೇಸು ಸಭೆಗೆ ಪರಿಶುದ್ಧನಾಗಿ ನಿಂತಿದ್ದಾನೆ. 1 ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನ ಹೇಳುತ್ತದೆ, ಆತನೇ ನಮ್ಮ ಪರಿಶುದ್ಧತೆ, ನೀತಿ, ಜ್ಞಾನ, ವಿಮೋಚಕನೂ ಆಗಿದ್ದಾನೆ ಎಂಬುದಾಗಿ. ಆ ಪರಿಶುದ್ಧನಾದ ದೇವರನ್ನ ಮೊದಲೇ ವಾಸ ಮಾಡುತ್ತಿರುವಾಗ ನೀನು ಏನು ಮಾಡ್ತಾ ಇದ್ದಿ? ಆತನೊಂದಿಗೆ ಬೆರೆತು ಪರಿಶುದ್ಧತೆ ಮೇಲೆ ಪರಿಶುದ್ಧಿಯನ್ನು ಅನುಭವಿಸ್ತಾ ಇದೆಯಾ? ಇಲ್ಲ ಅವರನ್ನು ಇಟ್ಟುಕೊಂಡು ನೀನು ಲೋಕದ ಒಳಗೆ ನುಗ್ಗಿ ನಾನಾ ರೀತಿಯ ಕಸಗಳನ್ನು, ತಿಪ್ಪೆಗಳನ್ನು ಮೇಲೆ ಹಾಕಿಕೊಂಡು ನಟನೆ ನಾಟಕಗಳನ್ನು ಮಾಡ್ತಾ ಇದೆಯಾ? ಸಭೆಯ ಎಚ್ಚರಗೊಳ್ಳು. ಅದಕ್ಕಾಗಿ ಯೆಶಾಯನ ಪ್ರವಾದನ ಗ್ರಂಥ 52ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಸಿಯೋನೇ ಎದ್ದೇಳು, ಸಭೆಯೇ ಎದ್ದೇಳು, ಸಿಯೋನೇ ಎಚ್ಚರಗೊಳ್ಳು, ಸಭೆ ಎಚ್ಚರಗೊಳ್ಳು. ನಿನ್ನ ಪ್ರತಾಪವನ್ನು ಧರಿಸಿಕೋ.
ನಿನ್ನ ಪ್ರತಾಪ ಏನಯ್ಯ? ದೇವರ ಮಹಿಮೆ, ದೇವರ ಪರಿಶುದ್ಧತೆ, ದೇವರ ಅಲಂಕಾರ, ದೇವರ ಅಲಂಕಾರ. ಎಸ್, ಮಾಡಿದ್ದಾರೆ. ಅದರೊಳಗೆ ತಿರುಗಾಡ್ತಾ ಇದ್ದಾರೆ. 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಸಭೆ ಮಧ್ಯೆ ತಿರುಗಾಡುತ್ತಾ ಇದ್ದಾರೆ. ಆದರೆ ನೀನು ಲೋಕದ ಒಳಗೆ ತಿರುಗಾಡ್ತಾ ಇದೀಯ. ಲೋಕದವುಗಳನ್ನು ಬಾಚಿ ತಲೆ ಮೇಲೆ ಹಾಕ್ಕೊಳ್ತಾ ಇದೀಯ. ಕೊಲಕು ಒಳಸುಗಳನ್ನು, ಸ್ಥಾನ, ಮಾನ, ಗೌರವ, ಹಣದಾಸೆ, ಲೋಕದಾಸೆ, ಕಣ್ಣಿನಾಸೆ, ಶರೀರದ ವ್ಯಾಮೋಹ, ಮಾಂಸದ ಇಚ್ಛೆ, ಇವೆಲ್ಲವುಗಳನ್ನು ತಲೆ ಮೇಲೆ ಹಾಕಿಕೊಂಡು ಬಂದು ಅಯ್ಯೋ ನಾನು ಪಾಪಿ ಎಂಬುದಾಗಿ ಎಷ್ಟು ದಿನ ಪಾಪದ ಅರಿಕೆಗಳನ್ನು ಮಾಡ್ತಾ ನಿನ್ನ ಜೀವನದಲ್ಲಿ ಮುಂದುವರಿತೀಯ? ಸಭೆಯನ್ನು ಶುದ್ಧೀಕಾರ ಮಾಡಬೇಕಾದವನು ನೀನೇ ಕೊಳಕಾಗಿದ್ದರೆ ಹೆಂಗೆ ಸಭೆಯನ್ನು ಶುದ್ಧೀಕಾರ ಮಾಡ್ತೀಯ? ಸಭೆಯ ಸಭಿಕರಾಗಲಿ ಸೇವಕರಲ್ಲಿ ಇಬ್ಬರಿಗೂ ನಾನು ಮಾತಾಡ್ತಾ ಇದ್ದೇನೆ. ನೀನು ಮೊದಲು ಪರಿಶುದ್ಧ ಆಗು, ನಂತರವಾಗಿ ನಿನ್ನ ಸಭೆಯನ್ನು ಪರಿಶುದ್ಧಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಭೆಯನ್ನು ಪರಿಶುದ್ಧಗೊಳಿಸಿದಾಗಲೇ ಆ ಸಭೆ ಲೋಕವನ್ನು ಪರಿಶುದ್ಧಗೊಳಿಸಲಿಕ್ಕೆ ಆಗ್ತದೆ. ಲೋಕದಲ್ಲಿ ಹಂಗೆ ಹಿಂಗೆ ಅವರಂಗ ಮಾಡ್ತಾರೆ, ಇವರಂಗ ಮಾಡ್ತಾರೆ, ಅಯ್ಯೋ ಹೋಳಿಕೊಳ್ಳಲಿಕ್ಕೆ ನಿನಗೆ ನಾಚಿಕೆ ಆಗಬೇಕು. ಅಲ್ಲಿ ಹಂಗಾಗಲಿಕ್ಕೆ ಕಾರಣ ಯಾರು? ನೀನಲ್ಲವೇ? ನೀನು ತಾನೇ ಲೋಕಕ್ಕೆ ಬೆಳಕು, ನೀನು ತಾನೇ ದೇವಲೋಕಕ್ಕೆ ಉಪ್ಪು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಲೋಕದವರು ನೋಡಿ ಹೇಳಿಲ್ಲ, ನಿನ್ನನ್ನು ನೋಡಿ ಹೇಳಿರುವುದು. ಸಭೆಯೇ ನಿನ್ನನ್ನು ನೋಡಿ ಹೇಳಿರುವುದು. ಅಲ್ಲಿ ಹೇಳ್ತದೆ, ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ. ಇಂದಿನಿಂದ ಅಶುದ್ಧರು, ಸುನ್ನತಿ ಇಲ್ಲದವರು ನಿನ್ನೊಳಗೆ ಪ್ರವೇಶಿಸಲಾರರು. ಯೆರೂಸಲೇಮೇ, ಧೂಳನ್ನು ಜಾಡಿಸಿಕೋ, ಎದ್ದು ಆಸನದ ಮೇಲೆ ಕುಂಡ್ರು. ಸೆರೆಗೆ ಬಿದ್ದ ಸಿಯೋನ್ ಕನ್ಯೆಯೇ, ನಿನ್ನ ಕತ್ತಿನ ಪಾಶವನ್ನು ಬಿಚ್ಚಿಬಿಡೋ. ಎಷ್ಟು ಸುಂದರವಾದ ವಾಕ್ಯ. ಪರಿಶುದ್ಧ ಪಟ್ಟಣವೇ, ಸಿಯೋನ್ ಕನ್ಯೆಯೇ, ಎಲ್ಲವನ್ನ ಕೊಡುವೆ ಬಿಟ್ಟು ನಿನ್ನ ಸಿಂಹಾಸನದ ಮೇಲೆ ಕುಳಿತುಕೋ. ನಾನು ನಮಗೆ ಹೇಳಿದೆ, ಸಭೆಯಿರುವಂಥ ಪ್ರತಿಯೊಂದು ಸಭೆಯು ಅದು ಮಹಿಮೆಯ ಸಿಂಹಾಸನ. ಯೇಸು ರಾಜನು ಕುಳಿತುಕೊಳ್ಳುವ ಮಹಿಮೆಯ ಸಿಂಹಾಸನ. ಇವತ್ತು ನೀನು ನಾನು ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವವರಾಗಿ ಇರಬೇಕಾ? ಎಲ್ಲ ಕೊಳಕು ಒಳಸನ್ನು ಒಡೆದೋಡಿಸಿ ಪರಿಶುದ್ಧ ಸಭೆಯನ್ನಾಗಿ ನಾವು ಮಾಡುವವರಾಗಿರಬೇಕಾ? ನೀನು ಪರಿಶುದ್ಧನಾಗಬೇಕು ಮೊದಲು. ಎಲ್ಲಿಯವರೆಗೂ ನೀನು ಪಾಪಿ ಎಂದು ಅರಿಕೆ ಮಾಡಿಕೊಳ್ತಾ ಇರ್ತೀಯ? ಎಲ್ಲವನ್ನು ಕಿತ್ತು ಹೊರಗೆ ಬಿಸಾಟು ಪರಿಶುದ್ಧನಾಗಿ ಕಾಣು ದೇವರ ಸಮ್ಮುಖದಲ್ಲಿ. ಆಗ ನಿನ್ನ ಆಲಯವು ಪರಿಶುದ್ಧವಾಗಿ ಮಾರ್ಪಡುತ್ತದೆ. ಆಗ ನಿನ್ನ ಪರಿಶುದ್ಧತೆ ಎಂಬ ಸುವಾಸನೆ ಲೋಕದೆಲ್ಲೆಲ್ಲೂ ಹರಡುತ್ತದೆ. ನೀನೇನು ಡ್ರಾಮಾ ಮಾಡಿ ನಾಟಕ ಮಾಡಿ ಸ್ಟೇಜ್ ಮೇಲೆ ನಾಟಕ ಮಾಡಬೇಡ. ನೀನು ರಹಸ್ಯವಾಗದ ಕಾರ್ಯವು ವ್ಯಕ್ತವಾಗದ ರಹಸ್ಯವು ಯಾವುದಿಲ್ಲ. ಒಂದು ದಿನ ಎಲ್ಲವೂ ಬಯಲಿಗೆ ಬರುತ್ತದೆ. ನೀನು ಎಲ್ಲಿವರೆಗೂ ಮುಚ್ಚಿಡ್ತೀಯ? ದೇವರು ಎಲ್ಲವನ್ನ ಬಿಚ್ಚು ಬಯಲು ಮಾಡಿಬಿಡ್ತಾರೆ. ಅವಕಾಶ ಕೊಡ್ತಾರೆ. 1 ಸಾರಿ, 2 ಸಾರಿ, 3 ಸಾರಿ, ಬೇಡ 7 ಸಾರಿ, ಬೇಡ 70 ಸಾರಿ. ಏನು ಮುದುಕನಾಗೋವರೆಗೂ ನೀನು ಕೊಡ್ತಾ ಇರಬೇಕು ಅವಕಾಶಗಳನ್ನು. ನೀನು ಅಪರಿಶುದ್ಧನಾಗಿ 100 ವರ್ಷ ಬದುಕೋದಕ್ಕಿಂತ ಹೋಗಿ ಮಣ್ಣಲ್ಲಿ ಮಣ್ಕೊಂಡು ಇರುವುದು ಒಳ್ಳೆಯದು. ಸಮಾಧಿ ಸೇರೋದು ಒಳ್ಳೆಯದು. ನಿನ್ನಿಂದ ಯಾಕೆ ಸಭೆಯು ಕೆಡಬೇಕೋ? ನಿನ್ನಿಂದ ಯಾಕೆ ಲೋಕವು ನಾಶ ಆಗಬೇಕು? ನೀನಿಲ್ಲದೆ ಹೋದರೆ ದೇವರು ಮತ್ತೊಬ್ಬರನ್ನು ಎಬ್ಬಿಸಿ ತನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ.
ಎಸ್, ಮೋಶೆ ಇಲ್ಲದ್ರೆ ಯೆಹೋಶುವ. ಯೆಹೋಶುವ ಹೋದ್ರೇನು ನ್ಯಾಯಸ್ಥಾಪಕರು ಎದ್ದೇಳ್ತಾರೆ, ನ್ಯಾಯಸ್ಥಾಪಕರು ಹೋದ್ರೇನು ಪ್ರವಾದಿಗಳು ಎದ್ದೇಳ್ತಾರೆ, ಪ್ರವಾದಿಗಳು ಹೋದ್ರೇನು ರಾಜರುಗಳು ಎದ್ದೇಳುತ್ತಾರೆ. ನನ್ನ ದೇವರಿಗೆ ಒಬ್ಬರನ್ನು ಎಬ್ಬಿಸಿ ಒಬ್ಬರನ್ನು ತಲ್ಲಿ ಇನ್ನೊಬ್ಬರು ಎಬ್ಬಿಸುವುದು ಬಹಳ ಸರ್ವಸಾಧಾರಣವಾದ ಕಾರ್ಯ. ಆದರೆ ನಿನಗೆ ಕೃಪೆ ಕೊಡ್ತಾ ಇದ್ದಾರೆ. ಆ ಕೃಪೆಯನ್ನು ತಾತ್ಸಾರ ಮಾಡಿಕೊಂಡು ಅದರಲ್ಲಿ ಮೆರೆಯಬೇಡ, ತಗ್ಗಿಸಿಕೋ, ದೇವರ ಸ್ವರಕ್ಕೆ ಕಿವಿಗೊಡು. ದೇವರನ್ನು ಆಶೀರ್ವದಿಸಲಿ. ಈ ಸಭೆಗೆ ಪ್ರವಾದನೆಯ ಸ್ವರ ಎಂಬ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಮಗನೇ ಮಗಳೇ, ಇದು ನಿನಗೆ ಪ್ರವಾದನೆಯಾಗಿ ದೇವರು ಮಾತಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸು. ನೋವಾದರೂ ಪರವಾಗಿಲ್ಲ, ನನ್ನನ್ನು ದೂಷಿಸಿದರೂ ಪರವಾಗಿಲ್ಲ, ಪ್ರಾರ್ಥಿಸು. ಈ ಆಶ್ರಯ ಟಿವಿಗಾಗಿಯೂ ಪ್ರಾರ್ಥಿಸು. ನಾನು ನಿನಗಾಗಿ ಪ್ರಾರ್ಥಿಸ್ತೇನೆ. ಕಣ್ಣು ಮುಚ್ಚಿಕೋ. ಪರಲೋಕದ ಅಪ್ಪ, ನನ್ನ ಪ್ರೀತಿಯ ದೇವರೇ, ಸಭೆಯು ಭವಿಷ್ಯಕ್ಕೆ ಮಾಡಬೇಕಾದ ಕಾರ್ಯ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಹೌದು ಸ್ವಾಮಿ, ಸಭೆ ತನ್ನನ್ನು ಶುದ್ಧೀಕಾರ ಮಾಡಿಕೊಂಡು ಲೋಕವನ್ನು ಶುದ್ಧೀಕರಿಸುವಂಥ ಕೆಲಸ ಹೊಂದಿಕೊಂಡಿದೆ. ಇವತ್ತು ಸಭೆಯೇ ಕೊಳಕಾದರೆ ಲೋಕವು ಹೇಗಪ್ಪ ಶುದ್ಧವಾಗುವುದು? ಅಪ್ಪ, ನಿನ್ನ ಮಕ್ಕಳನ್ನು ತನ್ನನ್ನು ಶುದ್ಧೀಕಾರ ಮಾಡಿಕೊಂಡು ಸಭೆಯನ್ನು ಶುದ್ಧೀಕರಿಸಿ ಲೋಕವನ್ನು ಶುದ್ಧೀಕರಿಸುವಂಥ ಬಲ ಶಕ್ತಿ ಸಾಮರ್ಥ್ಯಗಳನ್ನು ನಿನ್ನ ಮಕ್ಕಳಿಗೆ ವಾಕ್ಯಕ್ಕೆ ತಗ್ಗಿಸಿಕೊಂಡ ಮೇರೆಗೆ ಅನುಗ್ರಹಿಸು, ಅವರನ್ನು ಆಶೀರ್ವದಿಸು. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್.